ಚುನಾವಣೆ ಗೆಲುವಿಗಾಗಿ ಸರ್ಕಾರಗಳು ಹಣ ನೀಡಿದ್ರೆ ಸಂಕಷ್ಟ. ಸುಪ್ರೀಂ ಕೋರ್ಟ್ ಗ್ಯಾರಂಟಿಗಳಿಗೂ ಕಡಿವಾಣ ಬೀಳಬಹುದೇ? ಪ್ರಿಯ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಸುಪ್ರೀಂ ಕೋರ್ಟ್ ರಾಜ್ಯಗಳಾದ್ಯಂತ ರಾಜಕೀಯ ಪಕ್ಷಗಳು ಮುಕ್ತ ಆಹಾರ ಸಂಸ್ಕೃತಿಯನ್ನು ವಿತರಿಸುವ ಮತ್ತು ಉತ್ತೇಜಿಸುವ ಕ್ರಮಗಳನ್ನು ತೀವ್ರವಾಗಿ ಟೀಕಿಸಿದೆ. ಇದು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ ಅಂತ ಹೇಳಿದೆ ಮತ್ತು ಅಂತಹ ನೀತಿಗಳನ್ನು ಮರುಪರಿಶೀಲಿಸುವ ಸಮಯ ಬಂದಿದೆ ಅಂತಾನೂ ಹೇಳಿದೆ. ಬನ್ನಿ ಈ ಸ್ಟೋರಿ ನೋಡೋಣ. ಡಿಎಂಕೆ ಸರ್ಕಾರದ ನೇತೃತ್ವದ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮ ಲಿಮಿಟೆಡ್ನ ಮನವಿಯನ್ನ ಗಮನಿಸಿದ ಸುಪ್ರೀಂ ಕೋರ್ಟ್ ಅವರ ಆರ್ಥಿಕ ಸ್ಥಿತಿಯನ್ನ ಲೆಕ್ಕಿಸದೆ ಎಲ್ಲರಿಗೂ ಉಚಿತ ವಿದ್ಯುತ್ ನೀಡುವ ಪ್ರಸ್ತಾಪವನ್ನ ಮಂಡಿಸಿದ್ದು, ರಾಜ್ಯಗಳು ಬಡವರನ್ನ ಬೆಂಬಲಿಸಲು ಆಯ್ಕೆ ಮಾಡಿಕೊಂಡ್ರೆ ಅದು ಅರ್ಥವಾಗುವಂಥದ್ದಾಗಿದೆ ಅಂತ ಹೇಳಿದೆ. ಅಂತಹ ಯೋಜನೆಗಳ ಮೂಲಕ ಸಂಪನ್ಮೂಲಗಳನ್ನು ಹಂಚುವ ಬದಲು ಪಕ್ಷಗಳು ನಿರುದ್ಯೋಗ ಯೋಜನೆಗಳಂತಹ ಜನರ ಜೀವನವನ್ನ ಸುಧಾರಿಸಲು ಕ್ರಮಗಳನ್ನು ಒದಗಿಸುವ ಯೋಜಿತ ನೀತಿಗಳನ್ನು ಪರಿಚಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದೇಶದ ಹೆಚ್ಚಿನ ರಾಜ್ಯಗಳು ಆದಾಯ ಕೊರತೆಯಿರುವ ರಾಜ್ಯಗಳಾಗಿದ್ದರೂ ಅವು ಅಂತಹ ಉಚಿತ ಕೊಡುಗೆಗಳನ್ನು ನೀಡುತ್ತಿವೆ, ಆದರೆ ಅಭಿವೃದ್ಧಿಯನ್ನ ನಿರ್ಲಕ್ಷಿಸುತ್ತಿವೆ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೊಯ್ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠ ತಿಳಿಸಿದೆ. ಈ ರೀತಿಯ ದೊಡ್ಡ ವಿತರಣೆಯಿಂದ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ. ಹೌದು, ಒದಗಿಸುವುದು ರಾಜ್ಯದ ಕರ್ತವ್ಯ, ಆದರೆ ಉಚಿತ ಕೊಡುಗೆಗಳನ್ನು ಅನುಭವಿಸುತ್ತಿರುವವರು ಇದನ್ನ ನೋಡಬೇಕಾದ ವಿಷಯವಲ್ಲವೇ? ಹೀಗಂತ ಸಿಜೆಐ ಸೂರ್ಯಕಾಂತ್ ಮೌಖಿಕವಾಗಿ ಗಮನಿಸಿದ್ದಾರೆ. ತಮಿಳುನಾಡು ಸರ್ಕಾರ ಚುನಾವಣೆಯ ಸಮಯದಲ್ಲಿ ಉಚಿತವಾಗಿ 5,000 ರೂಪಾಯಿಗಳನ್ನು ನೀಡಿರುವುದು ಸುಪ್ರೀಂ ಕೋರ್ಟ್ನ ಕೋಪಕ್ಕೆ ಗುರಿಯಾಗಿದೆ. ನಿಜವಾಗಿಯೂ ಬಡ ಜನರ ಬಗ್ಗೆ ಕಳಕಳಿಯಿದ್ರೆ ಮೊದಲಿನಿಂದಲೇ ಇವುಗಳನ್ನು ಕೊಡಬಹುದಿತ್ತು. ಅದನ್ನ ಬಿಟ್ಟು ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಉಚಿತ ಗ್ಯಾರಂಟಿಗಳು ಜನರನ್ನ ಹಾದಿ ತಪ್ಪಿಸುವ ತಂತ್ರದ ಭಾಗವಾಗಿದೆ. ದೆಹಲಿಯಲ್ಲಿ ಆಮ್ ಆದ್ಮಿಯಿಂದ ಆರಂಭಗೊಂಡ ಈ ಫ್ರೀ ಗ್ಯಾರಂಟಿ ಸಂಸ್ಕೃತಿ ನೋಡುತ್ತಲೇ ದೇಶದ ಇತರ ರಾಜ್ಯಗಳಿಗೂ ಹಬ್ಬಿಬಿಟ್ಟಿದೆ. ಕರ್ನಾಟಕ, ತೆಲಂಗಾಣ, ಹರಿಯಾಣ, ಬಿಹಾರ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಗೆಲುವಿಗಾಗಿ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಉಚಿತ ಗ್ಯಾರಂಟಿಗಳ ಮೊರೆ ಹೋಗಿವೆ. ಕೆಲವರು ಚುನಾವಣೆಗಳಲ್ಲೂ ಗೆಲುವು ಸಾಧಿಸಿದ್ದಾರೆ. ಆದ್ರೀಗ ಆ ಗ್ಯಾರಂಟಿಗಳ ಪೂರೈಕೆಗೆ ಹೆಣಗಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆ. ಉಚಿತ ಎಂಬ ಪದ ಭಾರತೀಯ ರಾಜಕಾರಣದಲ್ಲಿ ಇಂದು ಅತ್ಯಂತ ಜನಪ್ರಿಯ, ಆದರೆ ಅದೇ ಸಮಯದಲ್ಲಿ ಅತ್ಯಂತ ಅಪಾಯಕಾರಿ ಕೂಡ ಹೌದು. ಚುನಾವಣೆ ಬಂದಾಗ ಉಚಿತ ವಿದ್ಯುತ್, ಉಚಿತ ಸಾರಿಗೆ, ಉಚಿತ ನಗದು, ಉಚಿತ ಆಹಾರ ಎಂಬ ಘೋಷಣೆಗಳು ರಾಜಕೀಯ ಚರ್ಚೆಯ ಕೇಂದ್ರವಾಗಿದೆ. ಜನರಿಗೆ ತಕ್ಷಣದ ನೆಮ್ಮದಿ ನೀಡುವ ಈ ಭರವಸೆಗಳ ಹಿಂದೆ ಇರುವ ಹಣಕಾಸು ಸತ್ಯವನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಹಿರಂಗವಾಗಿ ಪ್ರಶ್ನಿಸಿದೆ. ಈ ತರಾಟೆ ರಾಜಕೀಯ ಪಕ್ಷಗಳ ವಿರುದ್ಧವಲ್ಲ, ಅದು ಬೇಜವಾಬ್ದಾರಿ ಆಡಳಿತದ ವಿರುದ್ಧ. ಸುಪ್ರೀಂ ಕೋರ್ಟ್ ಕೇಳಿರುವ ಪ್ರಶ್ನೆಗಳು ಸರಳ. ಉಚಿತ ಗ್ಯಾರಂಟಿಗಳ ಹಣ ಯಾರು ಕಟ್ತಾರೆ? ಉತ್ತರವೂ ಸಹ ಸರಳವೇ ಇದೆ. ಜನರು, ಇಂದಿನ ತೆರಿಗೆದಾರರು ಅಥವಾ ನಾಳೆಯ ಪೀಳಿಗೆ. ರಾಜ್ಯ ಸರ್ಕಾರಗಳ ಬಜೆಟ್ ಅಂಕಿ ಅಂಶಗಳನ್ನು ನೋಡಿದ್ರೆ ಉಚಿತ ಗ್ಯಾರಂಟಿಗಳು ಈಗ ಪೂರಕ ಯೋಜನೆಗಳಲ್ಲ, ಅವು ಆಡಳಿತದ ಶಾಶ್ವತ ಭಾಗವಾಗಿದೆ. ಅನೇಕ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳ ವೆಚ್ಚ ಒಟ್ಟು ಬಜೆಟ್ನ 20% ಹತ್ತತ್ರ ತಲುಪ್ತಾ ಇದೆ. ಅಂದ್ರೆ ಇದು ಕೇವಲ ಸಾಮಾಜಿಕ ನೆರವಲ್ಲ, ಇದು ಹಣಕಾಸಿನ ದಿಕ್ಕನ್ನೇ ಬದಲಾಯಿಸುವ ನಿರ್ಧಾರ. ಕರ್ನಾಟಕ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ. ಇಲ್ಲಿ ಜಾರಿಗೆ ಬಂದ ಗ್ಯಾರಂಟಿ ಯೋಜನೆಗಳು ಜನಪ್ರಿಯವಾಗಿರಬಹುದು, ಆದರೆ ಅವು ರಾಜ್ಯದ ಅಭಿವೃದ್ಧಿ ವೆಚ್ಚ, ಬಂಡವಾಳ ಹೂಡಿಕೆ ಮತ್ತು ಸಾಲದ ಮಟ್ಟದ ಮೇಲೆ ಒತ್ತಡ ಹಾಕುತ್ತಿರುವುದನ್ನು ನಿರಾಕರಿಸಲಾಗದು. ರಸ್ತೆ, ನೀರಾವರಿ, ಕೈಗಾರಿಕೆ, ಶಿಕ್ಷಣ, ಮೂಲಸೌಕರ್ಯ ಇವುಗಳೆಲ್ಲ ದೀರ್ಘಾವಧಿಯ ಲಾಭ ನೀಡುವ ಕ್ಷೇತ್ರಗಳು. ಆದರೆ ಇವುಗಳಿಗೆ ಹಣ ಕಡಿಮೆಯಾದರೆ ಭವಿಷ್ಯದ ಆದಾಯವೇ ಕುಗ್ಗುತ್ತೆ. ಇವತ್ತು ಬಹುತೇಕ ರಾಜ್ಯಗಳಲ್ಲಿ ನಡೆಯುತ್ತಿರುವುದು ಬದುಕನ್ನು ಸಾಗಿಸುವ ರಾಜಕಾರಣವೇ ಹೊರತು ಭವಿಷ್ಯ ಕಟ್ಟುವ ರಾಜಕಾರಣ ಅಲ್ಲ. ಉಚಿತ ಗ್ಯಾರಂಟಿಗಳು ತಾತ್ಕಾಲಿಕ ಪರಿಹಾರವನ್ನು ಕೊಡ್ತವೆ, ಶಾಶ್ವತ ಪರಿಹಾರ ಅಲ್ಲ. ಇನ್ನು ಸುಪ್ರೀಂ ಕೋರ್ಟ್ ತರಾಟೆ ಇಲ್ಲಿಯೇ ತೀವ್ರವಾಗುತ್ತೆ. ನ್ಯಾಯಾಲಯ ಕೇಳ್ತಾ ಇರೋದು ಜನಪರತೆ ತಪ್ಪೇ ಅನ್ನೋದಲ್ಲ,
ಅತಿರೇಕದ ಜನಪರತೆ ಹಣಕಾಸು ಅರಾಜಕತೆಯಾಗಿ ಬದಲಾಗುತ್ತಿದೆಯೇ ಅನ್ನೋದು. ಉಚಿತ ಗ್ಯಾರಂಟಿಗಳ ಇನ್ನೊಂದು ಮುಖ ಸಾಲ. ರಾಜ್ಯಗಳ ಸಾಲದ ಪ್ರಮಾಣ ಈಗಾಗಲೇ ಜಿಡಿಪಿಯ 30% 35% ಮಟ್ಟದಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಇದು ಅಪಾಯದ ಗಡಿಯತ್ತ ಸಾಗುತ್ತಿದೆ. ಈ ಸಾಲದ ದೊಡ್ಡ ಭಾಗ ಅಭಿವೃದ್ಧಿಗೆ ಅಲ್ಲ, ದಿನನಿತ್ಯದ ವೆಚ್ಚಗಳಿಗೆ. ಇಂದಿನ ಉಚಿತ ಸೌಲಭ್ಯಗಳ ಬೆಲೆ ನಾಳೆಯ ಬಡ್ಡಿ ಪಾವತಿಗಳಲ್ಲಿ ತೀರಿಸಲಾಗುತ್ತೆ. ಇದು ಆರ್ಥಿಕ ಪ್ರಶ್ನೆಯಿಲ್ಲ, ನೈತಿಕ ಪ್ರಶ್ನೆಯೂ ಕೂಡ. ಇಂದಿನ ಮತಗಳಿಗಾಗಿ ನಾಳೆಯ ಮಕ್ಕಳ ಮೇಲೆ ಸಾಲದ ಹೊರೆ ಹಾಕೋದು ನ್ಯಾಯವೇ? ರಾಜ್ಯಗಳ ಉಚಿತ ಗ್ಯಾರಂಟಿ ರಾಜಕಾರಣಕ್ಕೆ ಹೋಲಿಸಿದ್ರೆ ಕೇಂದ್ರ ಸರ್ಕಾರದ ವೆಚ್ಚ ವಿನ್ಯಾಸ ವಿಭಿನ್ನವಾಗಿದೆ. ಕೇಂದ್ರ ಬಜೆಟ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಂಡವಾಳ ಹೂಡಿಕೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. ರಸ್ತೆ, ರೈಲು, ಮೂಲಸೌಕರ್ಯ ಇವುಗಳನ್ನು ಭವಿಷ್ಯದ ಆದಾಯದ ಮೂಲಗಳು ಅಂತ ನೋಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಉಚಿತ ಎಂಬ ಪದಕ್ಕಿಂತ ಟಾರ್ಗೆಟೆಡ್ ವೆಲ್ಫೇರ್ ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಂಬ ಭಾಷೆಯನ್ನ ಬಳಸ್ತಿದೆ. ಈ ವ್ಯತ್ಯಾಸವೇ ಸುಪ್ರೀಂ ಕೋರ್ಟ್ ತರಾಟೆಯ ಹಿನ್ನೆಲೆ. ಕೆಲವು ರಾಜಕೀಯ ನಾಯಕರು ಸುಪ್ರೀಂ ಕೋರ್ಟ್ ತರಾಟೆಯನ್ನ ನ್ಯಾಯಾಂಗ ಹಸ್ತಕ್ಷೇಪ ಅಂತ ಬಣ್ಣಿಸುತ್ತಿದ್ದಾರೆ. ಇದು ತಪ್ಪು ನಿರೂಪಣೆ. ನ್ಯಾಯಾಲಯ ಆಡಳಿತ ನಡೆಸೋದಕ್ಕೆ ಬಂದಿಲ್ಲ, ಅದು ಲೆಕ್ಕ ಕೇಳ್ತಾ ಇದೆ. ಜನರ ಹಣವನ್ನ ಹೇಗೆ ಬಳಸ್ತಿದ್ದೀರಿ ಅನ್ನೋ ಪ್ರಶ್ನೆ ಕೇಳೋದು ನ್ಯಾಯಾಂಗದ ಮಿತಿಯೊಳಗೆ ಬರುತ್ತೆ. ಕರ್ನಾಟಕದ ಬಜೆಟ್ ಗಾತ್ರ ಕಳೆದ ದಶಕದಲ್ಲಿ ನಿರಂತರವಾಗಿ ವಿಸ್ತರಿಸಿದೆ. 2014-15ರಲ್ಲಿ 1.45 ಲಕ್ಷ ಕೋಟಿಯಾಗಿತ್ತು ಕರ್ನಾಟಕದ ಬಜೆಟ್ನ ಗಾತ್ರ. ಇನ್ನು 2018-19ರಲ್ಲಿ 2.33 ಲಕ್ಷ ಕೋಟಿಯಾಗಿದ್ರೆ 2023-24ರಲ್ಲಿ 3.35 ಲಕ್ಷ ಕೋಟಿ. ಸುಮಾರು 10 ವರ್ಷಗಳಲ್ಲಿ 2.3 ಪಟ್ಟು ಹೆಚ್ಚಳವಾಗಿದೆ. ಆದರೆ ಇದೇ ಅವಧಿಯಲ್ಲಿ ರಾಜ್ಯದ ಒಟ್ಟು ಸಾಲ 1.8 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಮೀರಿದೆ. ವಾರ್ಷಿಕ ಬಡ್ಡಿ ಪಾವತಿ 12,000 ಕೋಟಿಯಿಂದ 27,000 ಕೋಟಿ. ಬಜೆಟ್ ಹೆಚ್ಚಿದ್ರೂ ರಸ್ತೆ, ನೀರು, ಆಸ್ಪತ್ರೆ, ಶಾಲೆಗಳ ಗುಣಮಟ್ಟದಲ್ಲಿ ಜನರಿಗೆ ಯಾವುದೇ ತೃಪ್ತಿಯಿಲ್ಲ. ಉತ್ತರ: ಹಣ ಬಳಕೆಯ ಗುಣಮಟ್ಟ ಕುಸಿತ ಕಂಡಿದೆ. ಸಿಎಜಿ ವರದಿಗಳು ವರ್ಷದಿಂದ ವರ್ಷಕ್ಕೆ ಒಂದೇ ರೀತಿಯ ಎಚ್ಚರಿಕೆ ಕೊಡ್ತಿವೆ. ವರ್ಷಕ್ಕೆ ಸರಾಸರಿ 12,000ದಿಂದ 18,000 ಕೋಟಿ ಅನುದಾನ ಲ್ಯಾಪ್ಸ್ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ 70,000 ಕೋಟಿಗೂ ಹೆಚ್ಚು ಹಣ ಬಳಕೆಯಾಗದೇ ಉಳಿದಿದೆ. ಇದು ಹಣ ಇಲ್ಲ ಎಂಬ ವಾದವನ್ನ ಸುಳ್ಳು ಮಾಡುತ್ತದೆ. ಅಂದ್ಹಾಗೆ ಹಣ ಇದೆ, ಯೋಜನೆ ಜಾರಿಗೆ ಆಡಳಿತ ವಿಫಲವಾಗಿದೆ. ಸಾರ್ವಜನಿಕ ಕೆಲಸಗಳ ಇಲಾಖೆಯಲ್ಲಿ ರಸ್ತೆ, ಸೇತುವೆ, ಕಟ್ಟಡ ಕಾಮಗಾರಿಗಳಲ್ಲಿ ಅಪೂರ್ಣ ಯೋಜನೆಗಳ ಮೌಲ್ಯ 8,000ದಿಂದ 10,000 ಕೋಟಿ. ಸರಾಸರಿ ವೆಚ್ಚ ಹೆಚ್ಚಳ 35%ರಿಂದ 50%. ಗಡುವು ಮೀರುವಿಕೆ 2ರಿಂದ 5 ವರ್ಷ. ಫಲಿತಾಂಶ: ರಸ್ತೆ ಪೂರ್ಣಗೊಂಡಿದ್ರೂ ಗುಂಡಿಗಳೇ ಮುಖ್ಯ ಲಕ್ಷಣ. ಕುಡಿಯುವ ನೀರು, ಒಳಚರಂಡಿ, ಘನತ್ಯಾಜ್ಯ ಯೋಜನೆಗಳು ಮಂಜೂರು 15,000 ಕೋಟಿ. ಪೂರ್ಣಗೊಂಡ ಕೆಲಸಗಳ ಮೌಲ್ಯ 9,000 ಕೋಟಿ. 6,000 ಕೋಟಿ ಮೌಲ್ಯದ ಕೆಲಸಗಳು ಅಪೂರ್ಣವಾಗಿವೆ. ನಗರಗಳು ವಿಸ್ತರಿಸುತ್ತಿವೆ. ಮೂಲಸೌಕರ್ಯ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ವೈದ್ಯಕೀಯ ಉಪಕರಣಗಳ ಖರೀದಿ ಒಟ್ಟು ವೆಚ್ಚ 3,500 ಕೋಟಿ. ಬಳಕೆಯಾಗದೆ ಗೋದಾಮುಗಳಲ್ಲಿ 7ರಿಂದ 900 ಕೋಟಿ. ಅವಧಿ ಮೀರಿದ ಔಷಧ ನಷ್ಟ ವರ್ಷಕ್ಕೆ 150ರಿಂದ 200 ಕೋಟಿ ರೂಪಾಯಿ. ನೋಂದಣಿ ಇಲಾಖೆಯಲ್ಲಿ ಸದರಿ ಬಜೆಟ್ನಲ್ಲಿ 27,000 ಕೋಟಿ ನಿರೀಕ್ಷಿಸಿದೆ. ಆದರೆ ಅಷ್ಟು ದೊಡ್ಡ ಮೊತ್ತ ಸಿಗುವ ಭರವಸೆಯಿಲ್ಲ. ಹೀಗೆ ಪ್ರತಿಯೊಂದು ಇಲಾಖೆಗಳ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ. ಆದರೆ ಕೊಡಲು ಹಣಕಾಸು ಇಲಾಖೆಯಲ್ಲಿ ಹಣವೇ ಇಲ್ಲ. ಎಲ್ಲವೂ ಫ್ರೀ ಗ್ಯಾರಂಟಿಗಳ ಹೊಟ್ಟೆ ತುಂಬಿಸೋದಕ್ಕೆ ಸಾಕಾಗ್ತಾನೆ ಇಲ್ಲ. ಉಚಿತ ಗ್ಯಾರಂಟಿಗಳು ಸಂಪೂರ್ಣ ತಪ್ಪು ಅನ್ನೋದಿಲ್ಲ. ಅತ್ಯಂತ ಬಡವರಿಗೆ ಆಹಾರ, ಶಿಕ್ಷಣ, ಆರೋಗ್ಯ ಒದಗಿಸೋದು ರಾಜ್ಯದ ಕರ್ತವ್ಯ. ಆದರೆ ಅದೇ ಗ್ಯಾರಂಟಿಗಳು ಅಭಿವೃದ್ಧಿಯನ್ನ ಬಲಿ ತೆಗೆದುಕೊಂಡು ಸಾಲದ ಮೇಲೆ ನಿಂತು ಶಾಶ್ವತ ರಾಜಕೀಯ ಅಭ್ಯಾಸವಾಗಿದ್ರೆ ಅದು ಜನಪರತೆ ಅಲ್ಲ, ಜನರಿಗೆ ಮಾಡುವಂತಹ ಮೋಸ. ಸುಪ್ರೀಂ ಕೋರ್ಟ್ ತರಾಟೆ ಒಂದು ಎಚ್ಚರಿಕೆಯ ಗಂಟೆ. ಅದನ್ನು ರಾಜಕೀಯ ಅಹಂಕಾರದಿಂದ ಕಡೆಗಣಿಸಿದರೆ ಬೆಲೆ ಕಟ್ಟಬೇಕಾಗುವುದು ನ್ಯಾಯಾಲಯ ಅಲ್ಲ, ಸಾಮಾನ್ಯ ಜನರು. ಉಚಿತ ರಾಜಕಾರಣಕ್ಕಿಂತ ಜವಾಬ್ದಾರಿಯ ಆಡಳಿತವೇ ಇವತ್ತು ದೇಶಕ್ಕೆ ಬೇಕಾಗಿರುವ ನಿಜವಾದ ಗ್ಯಾರಂಟಿ.
ಒಟ್ಟಾರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಯ್ತಾ ಇರಬಹುದು. ಕಾರಣ ಉಚಿತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಸೋತಿದೆ. ಬಹುಶಃ ಸುಪ್ರೀಂ ತೀರ್ಪನ್ನೇ ಮುಂದಿಟ್ಟುಕೊಂಡು ನಮ್ಮ ರಾಜ್ಯದಲ್ಲಿ ಉಚಿತ ಯೋಜನೆಗಳಿಗೆ ಕಡಿವಾಣ ಹಾಕುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ವಿಚಾರದಲ್ಲಿ ಹಲವು ಚರ್ಚೆಗಳು ರಾಜಕಾರಣಿಗಳ ಮಟ್ಟದಲ್ಲಿ ನಡೀತಲೇ ಇದೆ. ಮುಂದೇನಾಗುತ್ತದೋ ಅನ್ನೋದನ್ನು ಕಾದು ನೋಡಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.